ಸಲಹೆಯನ್ನು ಕೊಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಸರ್, ಒಂದೇ DCM ಆಗಬೇಕು ಅನ್ನೋಂಥದ್ದು ಒಂದು ಪಾಲಿಸಿ ಮೇಲೆ ಕರಾರು ಮೇಲೇ ಇದಾಗಿರ್ತಕ್ಕಂಥದ್ದು. ಅದು ಅವರ ಅಭಿಪ್ರಾಯ ಇರ್ಬೋದು, ಆದರೆ ಎಲ್ಲರ ಅಭಿಪ್ರಾಯವನ್ನು ಕೂಡ ಕ್ರೋಢೀಕರಿಸಿ ಅಂತಿಮ ನಿರ್ಣಯ ಹೈಕಮಾಂಡ್ ಅವರು ತೆಗೆದುಕೊಳ್ತಾರೆ. ಸರ್, ಬಿಜೆಪಿಯವರು ಕರಸೇವಕರ ವಿಚಾರ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಸಿರುವಂಥದ್ದು. ಬಿಜೆಪಿನವರಿಗೆ ಬಂಡವಾಳ ಏನಿಲ್ಲ, ಅವ್ರಿಗೆ ಹಿಂದುತ್ವ ಅಷ್ಟೇ. ನಾವು ಹಿಂದೂಗಳೇ, ನಾವೇನು ಹಿಂದೂಗಳಲ್ಲ ಅಂತಲ್ಲ. ಈ ರೀತಿ ಹಿಂದುತ್ವ ಹೇಳೇನೆ ಅಂಬೇಡ್ಕರ್ ಅವರು ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂತೇಳಿ ಅವರು ಬೌದ್ಧ ಧರ್ಮಕ್ಕೆ ಹೋದಂಥದ್ದು. ಈ ರೀತಿಯ ಹಿಂದುತ್ವ ಪ್ರತಿಪಾದನೆ ಮಾಡಿದ ಹಿನ್ನೆಲೆಯಲ್ಲಿ ಅವರ ಅಭಿಪ್ರಾಯಕ್ಕೆ ಬಂದಿದ್ದಾರೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ನಾವೇನು ಹಿಂದೂಗಳಲ್ವ, ಇವರಿಗೇನು ಹಿಂದೂಗಳಿಗೆ ಜಾಗಿರಿ ಕೊಟ್ಟಿದ್ದೀವ? ನಮ್ಮ ಹಿಂದುತ್ವ ಯಾವುದಂದ್ರೆ ಗಾಂಧಿ ಹಿಂದುತ್ವ ನಮ್ಮದು. ಇವರು ಪ್ರತಿಪಾದನೆ ಮಾಡೋದು ಗೂಡ್ಸೆ ಹಿಂದುತ್ವ. ಇವರು ಸಲಹೆಯನ್ನು ಕೊಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಸರ್, ಒಂದೇ DCM ಆಗಬೇಕು ಅನ್ನೋಂಥದ್ದು ಒಂದು ಪಾಲಿಸಿ ಮೇಲೆ ಕರಾರು ಮೇಲೇ ಇದಾಗಿರ್ತಕ್ಕಂಥದ್ದು. ಅದು ಅವರ ಅಭಿಪ್ರಾಯ ಇರ್ಬೋದು, ಆದರೆ ಎಲ್ಲರ ಅಭಿಪ್ರಾಯವನ್ನು ಕೂಡ ಕ್ರೋಢೀಕರಿಸಿ ಅಂತಿಮ ನಿರ್ಣಯ ಹೈಕಮಾಂಡ್ ಅವರು ತೆಗೆದುಕೊಳ್ತಾರೆ. ಸರ್, ಬಿಜೆಪಿಯವರು ಕರಸೇವಕರ ವಿಚಾರ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಸಿರುವಂಥದ್ದು. ಬಿಜೆಪಿನವರಿಗೆ ಬಂಡವಾಳ ಏನಿಲ್ಲ, ಅವ್ರಿಗೆ ಹಿಂದುತ್ವ ಅಷ್ಟೇ. ನಾವು ಹಿಂದೂಗಳೇ, ನಾವೇನು ಹಿಂದೂಗಳಲ್ಲ ಅಂತಲ್ಲ. ಈ ರೀತಿ ಹಿಂದುತ್ವ ಹೇಳೇನೆ ಅಂಬೇಡ್ಕರ್ ಅವರು ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂತೇಳಿ ಅವರು ಬೌದ್ಧ ಧರ್ಮಕ್ಕೆ ಹೋದಂಥದ್ದು. ಈ ರೀತಿಯ ಹಿಂದುತ್ವ ಪ್ರತಿಪಾದನೆ ಮಾಡಿದ ಹಿನ್ನೆಲೆಯಲ್ಲಿ ಅವರ ಅಭಿಪ್ರಾಯಕ್ಕೆ ಬಂದಿದ್ದಾರೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ನಾವೇನು ಹಿಂದೂಗಳಲ್ವ, ಇವರಿಗೇನು ಹಿಂದೂಗಳಿಗೆ ಜಾಗಿರಿ ಕೊಟ್ಟಿದ್ದೀವ? ನಮ್ಮ ಹಿಂದುತ್ವ ಯಾವುದಂದ್ರೆ ಗಾಂಧಿ ಹಿಂದುತ್ವ ನಮ್ಮದು. ಇವರು ಪ್ರತಿಪಾದನೆ ಮಾಡೋದು ಗೂಡ್ಸೆ ಹಿಂದುತ್ವ. ಇವರು